ಸೂಪರ್ ಇದೆ ಮೂವಿ. ಸಿನಿಮಾ ಅಂತೂ ಫುಲ್ ಚೆನ್ನಾಗಿದೆ. ಸ್ಟೋರಿ ಫೈಟ್ ಎಲ್ಲ ಚೆನ್ನಾಗಿತ್ತು. ಫ್ರೆಂಡ್ಶಿಪ್ ಎಲ್ಲ ಚೆನ್ನಾಗಿತ್ತು. ಮದರ್ ಸೆಂಟಿಮೆಂಟ್ ಅಂತ ಸೂಪರ್. ಸಾಂಗ್ಸ್ ಎಲ್ಲ ಸೂಪರ್ ಆಗಿತ್ತು. ಲವ್ ಸ್ಟೋರಿ. ನೀವು ಯಾರ್ ಫ್ಯಾನ್? ನೀವು ಜೈ ಡಿ ಬಾಸ್ ಫ್ಯಾನ್ ನೀವು? ಯಾಕೆ ಇಷ್ಟ ನಿಮ್ಗೆ ದರ್ಶನ್? ದರ್ಶನ್ ಅಂದ್ರೆ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತಾರೆ, ಜಾಸ್ತಿ ಫಿಲಿಂ ಮಾಡ್ತಾರೆ, ಜಾಸ್ತಿ ಫೈಟ್ ಮಾಡ್ತಾರೆ. ಅದಕ್ಕೆ ಜಾಸ್ತಿ ಇಷ್ಟ ಡಿ ಬಾಸ್ ಅಂದ್ರೆ. ಅದಕ್ಕೆ ಇಷ್ಟನಾ? ಓಕೆ, ನೆಕ್ಸ್ಟ್ ಅವ್ರದ್ದು ಡೆವಿಲ್ ಬರ್ತಾ ಇದೆ, ನೋಡ್ತೀಯಾ? ನೋಡ್ತೀನಿ. ಇಷ್ಟ ವೇಟ್ ಮಾಡ್ತಾ ಇದೀಯಾ? ಯಾವತ್ತಾದ್ರೂ ಹತ್ರದಿಂದ ನೋಡಿದ್ಯಾ ದರ್ಶನ್ ಸರ್ನ? ಇಲ್ಲ, ಇನ್ನು ನೋಡಿಲ್ಲ. ತುಂಬಾ ಚೆನ್ನಾಗಿದೆ ಸರ್. ಎಲ್ಲರೂ ಕೂಡ ಬಂದು ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಆಯ್ತಾ. ಇಲ್ಲಿ ಧನ್ವೀರ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ವೈಸ್ ನೋಡ್ತಾ ಹೋದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದ್ರೆ ನೋಡ್ರೆ ಗೊತ್ತಾಗುತ್ತೆ ಅದ್ ಹೆಂಗ್ ಮಾಡಿದ್ರೆ ಅಂತ. ಸಿನಿಮಾದಲ್ಲಿ ಬಂದು ನೋಡಿ. ತಾಯಿ ಮಗನ್ ಸೆಂಟಿಮೆಂಟ್ ಇವಾಗ ಹೆಂಗಿರ್ಬೇಕು, ಹೆಂಗ್ ಬೆಳೆಸ್ಬೇಕು, ಮತ್ತೆ ಫ್ರೆಂಡ್ಸ್ ಬಗ್ಗೆ, ಫ್ರೆಂಡ್ಸ್ ಎಲ್ಲದೂ ಫ್ರೆಂಡ್ಸ್ ಚೆನ್ನಾಗಿದೆ. ಇವಾಗಿನ ಯೂತ್ ಏನಿದೆ ಅದೆಲ್ಲ ಇದೆ. ಆಮೇಲೆ ಇನ್ನೊಂದು ಎಕ್ಸ್ಪೆಷಲ್ ಹೇಳ್ಬೇಕಂದ್ರೆ 2025 ಜನವರಿಯಿಂದ ಇಲ್ಲಿವರೆಗೂ ಬಂದಿರೋ ಸಿನಿಮಾಗಳಲ್ಲಿ ಈ ತರ ಸಿನಿಮಾಗಳು ಸದ್ಯದಲ್ಲಿ ಬಂದಿಲ್ಲ ಅಂತ ನಾನು ಅನ್ಸ್ಕೊಂತೀನಿ. ಈ ಚಿತ್ರದಲ್ಲಿ ಬಂದ್ಬಿಟ್ಟು ಎಲ್ಲರೂ ಸ್ವಲ್ಪ ಸಿನಿಮಾ ನೋಡಿ ಸರ್. ಇದು ಬಂದು 4ನೇ ಸಿನಿಮಾ ಗುಣ ನಮ್ಮ ಧನ್ವೀರ್ ಅಣ್ಣಂದು. ಹೆಚ್ಚಿನ ಹಣೆ ಬಲ ಅಂತ ಅಂದ್ರೆ ನಮ್ಮ ಡಿ ಬಾಸ್ ಅಂತ ದರ್ಶನ್ ಸರ್ ಗೊತ್ತು. ಹೆಚ್ಚಿನ ಬಲ ನಮ್ಮ ದರ್ಶನ್ ಸರ್. ನಮ್ಗೆ ಇದು 4ನೇ ಸಿನಿಮಾ ಅಂತ ಅಂದ್ರೆ ಅವು ಟೆಕ್ನಿಷಿಯನ್ಸ್ ಗೌರವ ಕೊಡ್ತಾರೆ. ಹಂಗೇನೆ ಈಗ ಹಂಗೆ ತಗೊಡ್ತಾರೆ. ಫ್ರೆಂಡ್ಸ್ ಬಗ್ಗೆ ಮಾತ್ರ ಎಸ್ ಕ್ಯಾರೆಕ್ಟರ್ 100 ಡೇಸ್ ಪಕ್ಕ. ಚೆನ್ನಾಗಿದೆ. ಸ್ಟೋರಿ ಎಲ್ಲ ಹೇಗೆ ಅನಿಸ್ತು? ಚೆನ್ನಾಗಿದೆ. ಸಿನಿಮಾದಲ್ಲಿ ನಿಮ್ಗೆ ಏನು ಇಷ್ಟ ಆಯ್ತು? ಸಾಂಗ್ಸ್ಗಳು ಯಾವ ಸಾಂಗ್ ಇಷ್ಟ ಆಯ್ತು? ತಾಯಿದೆ ಸಾಂಗ್ ಇಷ್ಟ ಆಯ್ತಾ? ಓಕೆ, ನಿಮ್ಗೆ ಯಾರು ಇಷ್ಟ? ಧನ್ವೀರ್ ಮತ್ತೆ ಡಿ ಬಾಸ್ ಇಬ್ಳರು. ಯಾಕೆ ಇಷ್ಟ ನಿಮ್ಗೆ ಡಿ ಬಾಸ್ ಅಂದ್ರೆ? ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ ಜನಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಇಷ್ಟ. ಸಿನಿಮಾಗಳು ಯಾವ ಸಿನಿಮಾ ಇಷ್ಟ ನಿಮ್ಗೆ ದರ್ಶನ್ ಸರ್ದು? ಹೊಸ ಪಿಕ್ಚರ್ ಬರ್ತಿದೆಯಲ್ಲ ಡೆವಿಲ್. ಸಿನಿಮಾದಲ್ಲಿ ಧನ್ವೀರ್ ಸರ್ ಆಕ್ಟಿಂಗ್ ಅಂತ ಸಖತ್ತಾಗಿತ್ತು. ಡಿ ಬಾಸ್ ತರನೇ ಆಕ್ಷನ್ ಎಲ್ಲ ಮಾಡವ್ರೆ. ಮೂವಿ ಅಂತ ಸಖತ್ತಾಗಿತ್ತು. ಸಾಂಗ್ಸ್ ಚೆನ್ನಾಗಿದಾವೆ. ಆಲ್ಮೋಸ್ಟ್ ಮೂವಿ ಪೂರ್ತಿ ಚೆನ್ನಾಗಿದೆ. ನಮ್ಗಂದ್ರೆ ಮುದ್ದು ರಾಕ್ಸ್ ಸಾಂಗ್ ಅಂತ ಸಖತ್ತಾಗಿತ್ತು. ಆ ಸಾಂಗ್ಗೋಸ್ಕರನೇ ಫಿಲ್ಮ್ ಬಂದಿರೋದು. ಸಾಂಗ್ ಅಂತ ಚೆನ್ನಾಗಿತ್ತು. ಆಮೇಲೆ ಲಾಸ್ಟ್ ಅಲ್ಲಿ ಡ್ರಗ್ಸ್ ಏನೋ ಇದನ್ನ ಮಾಡವ್ರೆ, ಅದೊಂದು ಸ್ವಲ್ಪ ಚೆನ್ನಾಗೈತೆ. ಆಕ್ಷನ್ ಇಷ್ಟ. ಆಕ್ಷನ್ ಫುಲ್ ಆಕ್ಷನ್. ಮೂವಿ ಫುಲ್ ಆಕ್ಷನ್ ಇರೋದು. ಸಿನಿಮಾ ಬಗ್ಗೆ ಹೇಳಕಂದ್ರೆ ಕಂಟೆಂಟ್ ಚೆನ್ನಾಗಿದೆ, ಫೈಟ್ ಚೆನ್ನಾಗಿದೆ, ಆಕ್ಟಿಂಗ್ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾಡ್ಯಾರ. ಒಂದು ಧನ್ವೀರ್ ಸರ್ ನಾವು ಟ್ಯಾಂಕ್ಸ್ ಹೇಳ್ಬೇಕು. ನಾವು ಧನ್ವೀರ್ ಸರ್ ನೋಡೋದ್ ಬಂದೆ, ನಮ್ ಡಿ ಬಾಸ್ ನೋಡೋದ್ ಬಂದೆ. ಸೇಮ್ ಹೋಲ್ಕಿ, ಸೇಮ್ ಮಾತು, ಸೇಮ್ ಮತ್ತೆ ಫೈಟ್ ಆಗಿದೆ, ಏನಾಗಿಲ್ಲ ಕದರಾಗಿ ಮಾಡಿದಾರೆ ಸರ್. ಅದೇ ನಮಗೆ ತುಂಬಾ ಇಷ್ಟ. ಜೈ ಡಿ ಬಾಸ್. ತುಂಬಾ ಇಷ್ಟ ಸರ್. ಇವಾಗಲ್ಲ, ನಮ್ಮ ತಂದೆ ತಾಯಿ ಕಡೆಯಿಂದನೂ ದರ್ಶನ್ ಅಂದ್ರೆ ಇಷ್ಟ. ಅವ್ರ ಫ್ಯಾಮಿಲಿ ಎಲ್ಲರಂದ್ರೆ ಇವಾಗಿಲ್ಲ ಸರ್. ಪ್ರತಿ ಒಂದ್ ದಿವಸನು ಇಷ್ಟ ಆಗಿದ್ದಾರೆ, ಚೆನ್ನಾಗಿದೆ. ಅವ್ರಂದ್ರೆ ನಮಗೆ ಬಹಳ ಇಷ್ಟ ಸರ್. ನಾವು ಉತ್ತರ ಕರ್ನಾಟಕ ಆಗಿರೋದ್ರಿಂದ, ಉತ್ತರ ಕರ್ನಾಟಕ ಅಂದ್ರೆ ನಮಗೆ ದರ್ಶನ್ ಸರ್ ಅಂದ್ರೆ ತುಂಬಾ ಖುಷಿ, ತುಂಬಾ ಲವ್, ತುಂಬಾ ಪ್ರೀತಿ ಸರ್ ಅವ್ರಂದ್ರೆ. ನೋಡ್ಬೋದು, ಎಲ್ಲಾ ತರ ಸ್ಟೋರಿನೂ ಐತೆ. ಲವ್, ಸೆಂಟಿಮೆಂಟ್, ಫೈಟ್ ನೋಡ್ಬೋದು. ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ, ನೋಡ್ಬೋದು. ಸೂಪರ್ ಸರ್ ಫಿಲ್ಮ್. ಸೂಪರ್ ಫೈಟ್ ಗೀಟು ಚೆನ್ನಾಗಿದೆ. 100% ಗ್ಯಾರಂಟಿ ಸರ್, ಪಕ್ಕಾ ಸರ್. ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಕ್ಕತ್ತಾಗೈತೆ. ಡೆಬಿಟ್ ಸಿನಿಮಾ ತೋರಿಸ್ತೀವಿ, ಅದು ರಗಡ್ ಆಗಿರ್ತೀನಿ ತೋರಿಸ್ತೀವಿ ಬ್ರೋ. ಬ್ರೋ ನನಗೆ ಸಾಂಗ್ ಹಾಕಿದ್ದು ಮುದ್ದು ರಕ್ಷಿಸ್ತಿ ಅಂತ ಸಿನಿಮಾ. ಸಾಂಗ್ ಸೂಪರ್ ಐತೆ ಬ್ರೋ. ಅದ್ರಲ್ಲಿ ಇದಕ್ಕೆ ಸಪೋರ್ಟ್ ಮಾಡಿರೋ ಯಾರು? ಬಾಕ್ಸ್ ಆಫೀಸ್ ಸುಲ್ತಾನ್ ಅಂದ್ರೆ ಗಜ ಎತ್ತರ ಸಜಾ ಅಂತಾರಲ್ಲ, ಸೊ ಹಂಗೆ ಚೆನ್ನಾಗಿದೆ ಸಿನಿಮಾ ನೋಡಿ. ಯಾವ್ದೇ ಕಡೆಗೂ ಕಾಂಟ್ರವರ್ಸಿ ಹೇಳಕೋಬೇಡಿ. ಸೊ ವಾಮನ ಫಿಲಂ ಅನ್ನೋದು ತುಂಬಾ ದಿವಸದಿಂದ ನಾವು ಇದು ನೋಡ್ತಾ ಇದ್ವು. ಇದು ಒಂದು ಎಲೆ ಮರೆ ಕಾಯಿ ಇದ್ದಂಗಿತ್ತು. ಇದು ಎಲೆ ಸ್ವಲ್ಪ ಗಾಳಿ ಬೀಸಿದ ತಕ್ಷಣ ನೋಡಿ ಅಣ್ಣ, ಎಲ್ಲ ಆಕ್ಷನ್ ಮೂವಿ ಚೆನ್ನಾಗಿದೆ. It was good, sir. ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್ ಐತೆ. ಮಸ್ತ್. ಹಾಯ್ ಬ್ರೋ, ಸೂಪರ್ ಮೂವಿ, ಸೂಪರ್. ಸಕ್ಕತ್ತಾಗಿ ಡಿ ಬಾಸ್ ಚೆನ್ನಾಗಿದೆ ಸರ್. ಜೈ ಡಿ ಬಾಸ್. ಸೂಪರ್ ಮೂವಿ. ಸೂಪರ್ ಕ್ಲೈಮ್ಯಾಕ್ಸ್ ಮಾತ್ರ ಬೆಂಕಿ. ಮೀಡಿಯಾ
ಮೂವಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ. ಧನ್ವೀರ್ ಅಣ್ಣನ ಆಕ್ಟಿಂಗ್ ಅಂತೂ ಸೂಪರ್ ಆಗಿ ಮಾಡವ್ರೆ. ಸೂಪರ್ ಆಕ್ಷನ್ ಮೂವಿ, ಸೂಪರ್ ಆಗಿದೆ. ಲವ್ ಸ್ಟೋರಿ, ಫ್ಯಾಮಿಲಿ ಬಂದು ನೋಡ್ಬೋದು. ಫಿಲಂ ಸೂಪರ್ ಆಗಿದೆ. ಈ ಸಿನಿಮಾದಲ್ಲಿ ಏನು ಧನ್ವೀರ್ ಸರ್ ಲವ್ ಮಾಡೋದು ಇಷ್ಟ ಆಯ್ತು. ಮತ್ತೆ ಅವ್ರ ಡೈಲಾಗ್ ಮಾತ್ರ ಸೂಪರ್ ಆಗಿ ಕೊಟ್ಟವ್ರೆ. ಕೌಂಟರ್ ಡೈಲಾಗ್ಗಳು ಅಂತ ಸೂಪರ್ ಆಗಿದಾವೆ. ಎಲ್ಲ ಸೂಪರ್ ಆಗಿದೆ. ಸಾಂಗ್ ಹೇಗಿದೆ? ಸಾಂಗ್ ಸೂಪರ್ ಆಗಿದೆ. ಮುದ್ದು ರಾಕ್ಷಸಿ, ಯಾವ ಸಾಂಗ್ ಇಷ್ಟ ಆಯ್ತು ನಿಮ್ಗೆ? ಅದೇ ಮುದ್ದು ರಾಕ್ಷಸಿ ಸಾಂಗ್ ಇಷ್ಟ ಆಯ್ತು. ಸೂಪರ್ ಆಗಿದೆ. ಡಿ ಬಾಸ್ ಬಗ್ಗೆ ಹೇಳ್ಬೇಕಾದ್ರೆ ಅದು ಡಿ ಬಾಸ್ ಒಂದು ವಿಡಿಯೋ ಹಾಕೊಂಡಿದ್ದಾರೆ. ಅದು ಅಂತೂ ಸೂಪರ್ ಆಗಿದೆ. ಮತ್ತೆ ಧನ್ವೀರ್ ಅಣ್ಣಂಗೆ ಯಾವತ್ತಿದ್ರು ಡಿ ಬಾಸ್ ಸಪೋರ್ಟ್ ಮಾಡೇ ಮಾಡ್ತಾರೆ. ಜೈ ಡಿ ಬಾಸ್. ಪಿಕ್ಚರ್ ನೋಡಿದ್ವಿ, 20 ಸಲ ನೋಡಿದ್ವಿ. ಯಾವ ಪಿಕ್ಚರ್ ಬರ್ರಿ, ನಾವು ಫ್ಯಾಮಿಲಿ ಸಮೇತ ಬಂದು ನೋಡುವಂತ ಮೂವಿ. ಬನ್ನಿ ಬೆಂಗಳೂರು ಥಿಯೇಟರ್ ಅಲ್ಲಿ ಅಲ್ಲೇ ಅಡ್ಸಿ ಕಂಗಾಲ ಬಜಾರ್ಗಿನ್ನ ಡಬಲ್ ಐತಿ. ಬಂಪರ್ ಬಜಾರ್ ಎಲ್ಲ ಅದು ಅಡ್ಸಿದ್ ಪಿಕ್ಚರ್. ಲುಕ್ ಹೀರೋ ಸೈಕಲ್ ಫುಲ್ ಸೈಕ್ ಮಾಡಿದ್ರು ಬಂದಾನ ಹೀರೋ. ನೋಡ್ರಿ ಇನ್ನೊಂದ್ಸಲ. ಈ ಸಿನಿಮಾದಲ್ಲಿ ಏನು ಇಷ್ಟ ಆಯ್ತು? ಆಕ್ಟಿಂಗ್ ಖತರ್ನಾಕ್ ಪೂರಾ ವಿಲನ್ ಡಾನಿಕ್ನ ಡೇಂಜರ್. ಡಿ ಬಾಸ್ ಯಾವಾಗಿದ್ರು ಅವ್ರಿಗೆ ಫ್ಯಾನ್ ಸಪೋರ್ಟ್ ಇದ್ದೇ ಇರುತ್ತೆ. ಡಿ ಬಾಸ್ ಅವ್ರ ಬಿಗ್ ಫ್ಯಾನ್ ಅವ್ರು. ಎಂತ ಟೈಮ್ ಆದ್ರೂ ಇದು ಆಗೋದು. ಕಂಗಾಲ್ ಮೂವಿ ನೋಡ್ರಿ. ಈ ಸಲ 5-6 ಸಲ ನೋಡಿದ್ವಿ ಮೂವಿ. ಅಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಸರ್. ಎಲ್ಲರೂ ಕೂಡ ಬಂದು ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಆಯ್ತಾ. ಇಲ್ಲಿ ಧನ್ವೀರ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ವೈಸ್ ನೋಡ್ತಾ ಹೋದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದ್ರೆ ನೋಡ್ರೆ ಗೊತ್ತಾಗುತ್ತೆ ಅದ್ ಹೆಂಗ್ ಮಾಡಿದ್ರೆ ಅಂತ. ಸಿನಿಮಾದಲ್ಲಿ ಬಂದು ನೋಡಿ. ತಾಯಿ ಮಗನ್ ಸೆಂಟಿಮೆಂಟ್ ಇವಾಗ ಹೆಂಗಿರ್ಬೇಕು, ಹೆಂಗ್ ಬೆಳೆಸ್ಬೇಕು, ಮತ್ತೆ ಫ್ರೆಂಡ್ಸ್ ಬಗ್ಗೆ ಫ್ರೆಂಡ್ಸ್ ಎಲ್ಲದು ಫ್ರೆಂಡ್ಸ್ ಚೆನ್ನಾಗಿದೆ. ಇವಾಗಿನ ಯೂತ್ ಏನಿದೆ ಅದೆಲ್ಲ ಇದೆ. ಆಮೇಲೆ ಇನ್ನೊಂದು ಎಕ್ಸ್ಪ್ರೆಷನ್ ಹೇಳ್ಬೇಕಂದ್ರೆ 2025 ಜನವರಿಯಿಂದ ಇಲ್ಲಿವರೆಗೂ ಬಂದಿರೋ ಸಿನಿಮಾಗಳಲ್ಲಿ ಈ ತರ ಸಿನಿಮಾಗಳು ಸದ್ಯದಲ್ಲಿ ಬಂದಿಲ್ಲ ಅಂತ ನಾನು ಅನ್ಸ್ಕೊಂತೀನಿ. ಈ ಚಿತ್ರದಲ್ಲಿ ಬಂದ್ಬಿಟ್ಟು ಎಲ್ಲರೂ ಸ್ವಲ್ಪ ಸಿನಿಮಾ ನೋಡಿ ಸರ್. ಇದು ಬಂದು 4ನೇ ಸಿನಿಮಾ ಗುಣ ನಮ್ಮ ಧನ್ವೀರ್ ಅಣ್ಣಂದು. ಹೆಚ್ಚಿನ ಹಣೆ ಬಲ ಅಂತ ಅಂದ್ರೆ ನಮ್ಮ ಡಿ ಬಾಸ್ ಅಂತ ದರ್ಶನ್ ಸರ್ ಗೊತ್ತು. ಹೆಚ್ಚಿನ ಬಲ ನಮ್ಮ ದರ್ಶನ್ ಸರ್. ನಮ್ಗೆ ಇದು 4ನೇ ಸಿನಿಮಾ ಅಂತ ಅಂದ್ರೆ ಅವು ಟೆಕ್ನಿಷಿಯನ್ಸ್ ಗೌರವ ಕೊಡ್ತಾರೆ. ಹಂಗೇನೆ ಈಗ ಹಂಗೆ ತಗೊಡ್ತಾರೆ. ಫ್ರೆಂಡ್ಸ್ ಬಗ್ಗೆ ಮಾತ್ರ ಕ್ಯಾರೆಕ್ಟರ್ 100 days ಪಕ್ಕ. ಸಿನಿಮಾ ಬಗ್ಗೆ ಹೇಳಕ್ಕಂದ್ರೆ ಕಂಟೆಂಟ್ ಚೆನ್ನಾಗಿದೆ, ಫೈಟ್ ಚೆನ್ನಾಗಿದೆ, ಆಕ್ಟಿಂಗ್ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾಡ್ಯಾರ. ಒಂದು ಧನ್ವೀರ್ ಸರ್ ನಾವು ಟ್ಯಾಂಕ್ಸ್ ಹೇಳ್ಬೇಕು. ನಾವು ಧನ್ವೀರ್ ಸರ್ ನೋಡೋದ್ ಬಂದೆ, ನಮ್ ಡಿ ಬಾಸ್ ನೋಡೋದ್ ಬಂದೆ. ಸೇಮ್ ಹೋಲ್ಕಿ, ಸೇಮ್ ಮಾತು, ಸೇಮ್ ಮತ್ತೆ ಫೈಟ್ ಆಗಿದೆ, ಏನಾಗಿಲ್ಲ ಕದರಾಗಿ ಮಾಡಿದಾರೆ ಸರ್. ಅದೇ ನಮಗೆ ತುಂಬಾ ಇಷ್ಟ. ಜೈ ಡಿ ಬಾಸ್. ನಿಮ್ಗೂ ದರ್ಶನ್ ಸರ್ ಅಂದ್ರೆ ಯಾಕೆ ಇಷ್ಟ? ತುಂಬಾ ಇಷ್ಟ ಸರ್. ಇವಾಗಲ್ಲ, ನಮ್ಮ ತಂದೆ ತಾಯಿ ಕಡೆಯಿಂದನೂ ದರ್ಶನ್ ಅಂದ್ರೆ ಇಷ್ಟ. ಅವ್ರ ಫ್ಯಾಮಿಲಿ ಎಲ್ಲರಂದ್ರೆ ಇವಾಗಿಲ್ಲ ಸರ್. ಪ್ರತಿ ಒಂದು ದಿವಸನು ಇಷ್ಟ ಆಗಿದ್ದಾರೆ, ಚೆನ್ನಾಗಿದೆ. ಅವ್ರಂದ್ರೆ ನಮಗೆ ಬಹಳ ಇಷ್ಟ ಸರ್. ನಾವು ಉತ್ತರ ಕರ್ನಾಟಕ ಆಗಿರೋದ್ರಿಂದ, ಉತ್ತರ ಕರ್ನಾಟಕ ಅಂದ್ರೆ ನಮಗೆ ದರ್ಶನ್ ಸರ್ ಅಂದ್ರೆ ತುಂಬಾ ಖುಷಿ, ತುಂಬಾ ಲವ್, ತುಂಬಾ ಪ್ರೀತಿ ಸರ್ ಅವ್ರಂದ್ರೆ.